ಎಸ್ ಬಿ ಹ್ಯಾಂಡ್ ಕ್ರಾಫ್ಟ್ಸಿಗೆ ಸ್ವಾಗತ. ನೋಡಿ, 3.5 ರೋಲಲ್ಲಿ ಎಷ್ಟು ದೊಡ್ಡ ಬ್ಯಾಗ್ ಬಂದಿದೆ. ಎಷ್ಟು ಚೆನ್ನಾಗಿದೆ ಕಲರು. ಗ್ರೀನ್ ವಿತ್ ಪ್ಯಾರೆಟ್ ಗ್ರೀನ್. ಎಷ್ಟು ಚೆನ್ನಾಗಿ ಬಂದಿದೆ. ದೊಡ್ಡ ಬ್ಯಾಗ್ ಇದು. ವೈರಲ್ಲಿ 2 ಥರದ ಕ್ವಾಲಿಟಿ ಬರುತ್ತೆ. ಒಂದು ದಪ್ಪ ವೈರು, ಒಂದು ತೆಳು ವೈರು. ಇದು ಸ್ವಲ್ಪ ದಪ್ಪ ವೈರು. ಎಷ್ಟು ಚೆನ್ನಾಗಿದೆ ಕಲರ್ ಇದು. ಇದರ ಮೆಜರ್ಮೆಂಟು 8.75 ಅಡಿಯಲ್ಲಿ 20 ಗ್ರೀನ್ ವೈರ್, ಅದೇ 8.75 10 ಪಿಂಕ್ ವೈರ್. ಇದನ್ನು ಕಟ್ ಮಾಡ್ಕೊಳ್ಳಿ. ಆಮೇಲೆ ಫಸ್ಟು ರನ್ನಿಂಗ್ ವೈರ್ ತೊಗೊಳ್ಳಿ, ಗ್ರೀನ್ ಕಲರು. ಫಸ್ಟು 5 ಲೈನು ಗ್ರೀನ್ ಜಾಯಿಂಟ್ ಮಾಡಿ. ಆಮೇಲೆ ಪಿಂಕು 10 ಜಾಯಿಂಟ್ ಮಾಡಿ. ನೆಕ್ಸ್ಟು 15 ಗ್ರೀನ್ ಜಾಯಿಂಟ್ ಮಾಡಿ. ಫಸ್ಟ್ ಒಂದು ಲೈನ್ ಜಾಯಿಂಟ್ ಮಾಡಿಬಿಡಿ. ಈ ಸೈಡಲ್ಲಿ 3.5 ಅಡಿಯಲ್ಲಿ ಬಿಟ್ಕೊಳ್ಳಿ ಸಾಕು. 3.5 ಅಡಿ ಬಿಟ್ಟು ಈ ಎಲ್ಲ ವೈರನ್ನು ಜಾಯಿಂಟ್ ಮಾಡಿ ಫಸ್ಟ್ ಲೈನ್. ಆದಮೇಲೆ ಮೇಲ್ಗಡೆ 6 ಲೈನು ಗ್ರೀನ್ ಕಲರಿಂದ ರನ್ನಿಂಗ್ ವೈರಿಂದ ಹಾಕ್ಕೊಳ್ಳಿ. ಕೆಳಗಡೆ 6 ಲೈನು, ಟೋಟಲಿ 13 ಲೈನ್ ಬೇಸು. 13 ಬೇಸು, 30 ಅಗಲ. ಅದಾದಮೇಲೆ ರನ್ನಿಂಗ್ ವೈರ್ ಗ್ರೀನ್ ಕಲರ್ ತಗೊಂಡು ಫಸ್ಟ್ 3 ಲೈನ್ ಗ್ರೀನ್ ಕಲರ್ ಹಾಕ್ಕೊಳ್ಳಿ. ಅದು ಒಂದೊಂದು ಲೈನಿಗೂ ಲೇಡರ್ ನಟ್ ಅಂತ ಹಾಕಬೇಕು. ಲೇಡರ್ ನಟ್ ಅಂತ ಹಾಕಿದಾಗ ಈ ಥರ ಬರುತ್ತೆ. ಈ ಥರ ಲೇಡರ್ ನಟ್. ಫಸ್ಟ್ 3 ಲೈನು ಗ್ರೀನು, ನೆಕ್ಸ್ಟು 7 ಲೈನ್ ಪಿಂಕಲ್ಲಿ ಹಾಕಿ ಕಟ್ ಮಾಡಿ. ನಂತರ 1 2 3 4 5 6 7 8 9 10 11 12 13 14 15 17 ಲೈನ್ ಗ್ರೀನ್ ಕಲರಲ್ಲಿ ಹಾಕ್ಕೊಳ್ಳಿ. ಹಾಕಿ ಟೋಟಲಿ 17 ಒಂದು 27 ಲೈನು ಹೈಟ್ ಬರುತ್ತೆ. 13 ಬೇಸು, 30 ಲೈನು ಅಗಲ, 27 ಹೈಟು ಹಾಕಿ ಎಲ್ಲ ವೈರು ವೇಸ್ಟ್ ಮಾಡಬೇಡಿ. ಎಲ್ಲ ವೈರ್ ಮಿಕ್ಕಿರುತ್ತಲ್ಲ ವೈರು, ಅದೆಲ್ಲ ಒಳಗಡೆ ಇನ್ಸೆಟ್ ಮಾಡಿ. ಅವಾಗ ವೈರ್ ಬ್ಯಾಗ್ ಇನ್ನೂ ಗಟ್ಟಿ ಬರುತ್ತೆ. ಇನ್ಸೆಟ್ ಮಾಡಿ. ನಂತರ ಹ್ಯಾಂಡಲ್ ನೋಡಿ ಎಷ್ಟು ದಪ್ಪ ಇದೆ. ಹ್ಯಾಂಡಲ್ ಮೆಜರ್ಮೆಂಟು ಒಳಗಡೆ ಇರ್ತೀವಲ್ಲ ವೈರು, ಅದು 4.5 ಅಡಿಯಲ್ಲಿ 5 ವೈರು. ಆಮೇಲೆ ಪಿಂಕು ಗ್ರೀನು ಇದು 11 ಅಡಿಯಲ್ಲಿ ಕಟ್ ಮಾಡಿ ಈ ಥರ ಹ್ಯಾಂಡಲ್ ಹಾಕಿ. 2 ವೈರಲ್ಲಿ ಈ ಥರ ಹ್ಯಾಂಡಲ್ ಹಾಕಿ. ತುಂಬ ಚೆನ್ನಾಗಿ ಗಟ್ಟಿ ಬರುತ್ತೆ, ದಪ್ಪನೂ ಬರುತ್ತೆ, ತುಂಬ ದಿನ ಬಾಳಿಕೆನೂ ಬರುತ್ತೆ. ಇದನ್ನ ಎಲ್ಲನೂ ಇನ್ಸೆಟ್ ಮಾಡಿ ಈ ಬ್ಯಾಗು ಫಿನಿಶ್ ಆಗುತ್ತೆ. ಬೇಸಲ್ಲಿ ನೋಡಿ ಎಷ್ಟು ಬಟನ್ಸ್ ಇಟ್ಟಿದ್ದೀನಿ. ಈ ಥರ ಬಟನ್ಸ್ ಇಟ್ಟರೆ ಬ್ಯಾಗ್ ತುಂಬ ದಿನ ಲೈಫ್ ಬರುತ್ತೆ. ನೋಡಿ ಗೆಳೆಯರೆ, ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಈ ಥರ ಬ್ಯಾಗುಗಳು ಏನಾದರೂ ಬೇಕು ಅಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.